ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆ ಅಣ್ಣವ್ರನ್ನ 5ನೇ ದಿನದ್ದು ವಿಶೇಷವನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಶ್ವ ಸುಂದರಿ ಸ್ಪರ್ಧೆ. ವಿಶ್ವಾದ್ಯಂತ ಇರುವ ಹೆಣ್ಣು ಮಕ್ಕಳನ್ನು ಸೌಂದರ್ಯದಲ್ಲಿ ಯಾರು ಇವರು ಚೆನ್ನಾಗಿದ್ದಾರೆ ಅಂತ ವರ್ಣನೆ ಮಾಡಿ ಅವ್ರನ್ನ ಒಂದು ಸ್ಪರ್ಧೆ ಮಾಡ್ತಾರೆ. ಇದರಲ್ಲಿ ಸ್ಪರ್ಧೆ ಇರ್ತಾರೆ. ಎಲ್ಲ ದೇಶದ ಪ್ರತಿನಿಧಿಗಳು ಭಾಗವಹಿಸಿ ಅವರು ಫಸ್ಟ್, ಸೆಕೆಂಡು, ಥರ್ಡು ಅನ್ನೋ ತರ ಇದು ಮಾಡಿ ಅವ್ರಿಗೆ ಒಂದು ಬಹುಮಾನ ಎಲ್ಲ ಕೊಡ್ತಾರೆ. ಅವರು 1 ವರ್ಷದ ಕಾಲ ಅವರು ವಿಶ್ವ ಸುಂದರಿಯಾಗಿ ಇರ್ತಾರೆ. ಇದು ಅಮೆರಿಕ, ಜಪಾನ್, ಎಲ್ಲ ವಿದೇಶಗಳಲ್ಲಿ ನಡೀತಿತ್ತು. ಫಸ್ಟ್ ಟೈಮ್ ಇಂಡಿಯಾಗೆ ಕಾಲಿಡ್ತು 1996. ಅಮಿತಾಬ್ ಬಚ್ಚನ್ ಅವರು ಈ ವಿಶ್ವ ಸುಂದರಿ ಸ್ಪರ್ಧೆನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅವರ ABC ಅಂದ್ರೆ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್ ಮುಖಾಂತರ ಇಂಡಿಯಾದಲ್ಲಿ ವಿಶ್ವ ಸುಂದರಿ ಸ್ಪರ್ಧೆನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ತೀರ್ಮಾನ ಮಾಡಿದಾಗ ಅವರು ಯಾವ ಜಾಗದಲ್ಲಿ ಮಾಡಬೇಕು ಅಂತ ಅವರು ತುಂಬಾ ಯೋಚನೆಯಲ್ಲಿದ್ರು. ಯಾವ ಜಾಗದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಅವ್ರಿಗೆ ಜಾಗ ಸಿಕ್ಕಿದ್ದೆ ನಮ್ಮ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಮಾಡೋಣ ಅಂತ ಅವರು ಪ್ಲಾನ್ ಮಾಡಿದ್ರು. ಅವರು ಪ್ಲಾನ್ ಮಾಡಿ ಎಲ್ಲ ರೆಡಿ ಆಗಿದ್ರು. ಈ ವಿಶ್ವ ಸುಂದರಿ ಸ್ಪರ್ಧೆ ಅನೌನ್ಸ್ಮೆಂಟ್ ಮಾಡಿದ್ರು. ಎಲ್ಲ ದೇಶದಿಂದನೂ ಸ್ಪರ್ಧಿಗಳು ಬರಕ್ಕೆ ಆರಂಭಿಸಿದ್ರು. ಉದ್ಘಾಟನೆ ಯಾರು ಮಾಡೋದು ಅಂತ ಒಂದು ತೀರ್ಮಾನನ ಅಮಿತಾಬ್ ಬಚ್ಚನ್ ಅವರು ಮಾಡಿದ್ರು. ಯಾರು ಮಾಡೋದು ಅಂತ ಅವರು ಯೋಚನೆ ಮಾಡ್ತಿದ್ದಾಗ ಬೆಂಗಳೂರಲ್ಲಿ ನಾವು ಮಾಡ್ತಾ ಇದೀವಿ, ಇದರಲ್ಲಿ ಬೆಂಗಳೂರಲ್ಲಿ ಇರುವಂತ ವ್ಯಕ್ತಿನೇ ಇದನ್ನೇ ಉದ್ಘಾಟನೆ ಮಾಡಿದ್ರೆ ಕರೆಕ್ಟ್ ಅಂತ ಅವರು ತೀರ್ಮಾನ ಮಾಡಿ ಬೆಂಗಳೂರಲ್ಲಿ ಆಗಿನ ಕಾಲಕ್ಕೂ ಅಲ್ಲ, ಅದಕ್ಕೆ ಹಿಂದಿನ ಕಾಲಕ್ಕೂ ಅಲ್ಲ, ಈಗಿನ ಕಾಲಕ್ಕೂ ಅಲ್ಲ, ಯಾರು ಫೇಮಸ್ ಇದ್ದಾರೆ ಅವ್ರನ್ನ ಮಾಡೋಣ ಅಂತ ಬಿಟ್ಟು ಅವ್ರೇನ್ ಮಾಡಿದ್ರು, ಈ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಅಣ್ಣವ್ರ ಹತ್ರ ಹೋದ್ರು. ಅಣ್ಣವ್ರ ಹತ್ರ ಹೋಗಿ, ಅಣ್ಣವರೇ, ನೀವು ಈ ವಿಶ್ವ ಸುಂದರಿ ಸ್ಪರ್ಧೆಗೆ ನೀವು ಮುಖ್ಯ ಅತಿಥಿಗಳ ಆಗಮಿಸಿ ಈ ಕಾರ್ಯಕ್ರಮ ಉದ್ಘಾಟನೆ ನೀವೇ ಮಾಡ್ಬೇಕು ಅಂದ್ಬಿಟ್ಟು ಅಣ್ಣವ್ರ ಹತ್ರ ಹೇಳಿದ್ರು. ಅಣ್ಣವರು ಸರಿ ಆಯ್ತು, ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ಅಣ್ಣವರು ಯಾರಿಗೇ ಆಗ್ಲಿ ಬಂದವ್ರಿಗೆ ಅವ್ರಿಗೆ ಬೇಜಾರು ಮಾಡಿ ಕಳಿಸ್ತಿದ್ರು. ಸರಿ ಆಯ್ತು, ನೋಡೋಣ, ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ಮಾತಾಡ್ತೀನಿ, ನೋಡೋಣ, ಬರೋಣ ಬಿಡಿ, ನಿಮ್ಗೆ ಸಂತೋಷನೇ ನನ್ನ ಸಂತೋಷ ಅಂತ ಹೇಳ್ಬಿಟ್ಟು ಅಣ್ಣವರು ಪ್ರತಿಯೊಂದು ಇದಕ್ಕೂ ಬರ್ತಿದ್ರು. ಬಂದವ್ರಿಗೆ ಯಾರಿಗೂ ನೋವು ಕೊಡಬಾರ್ದು ಅನ್ನೋ ದೃಷ್ಟಿ ಅಣ್ಣವ್ರು. ಸರಿ ಆಯ್ತು ಅಂದ್ಬಿಟ್ಟು ಅಣ್ಣವ್ರು ಮೌಖಿಕವಾಗಿ ಒಪ್ಪಿಗೆ ಕೊಟ್ರು. ಆದ್ರೆ ಇನ್ನು ಯಾವುದೇ ತರದ್ದು ಅವರು ಇದು ಮಾಡಿದ್ದಿಲ್ಲ. ಅವರು ಹೇಳಿದ ತಕ್ಷಣ ಅಮಿತಾಬ್ ಬಚ್ಚನ್ ಮಾರನೇ ದಿನನೇ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ರಾಜ್ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ, ಈ ಕಾರ್ಯಕ್ರಮದ ಉದ್ಘಾಟನೆ ಅಣ್ಣವ್ರ ಅಂತ ಒಂದು ಇದನ್ನ ವಿಷಯನ ಸುಮ್ಮನೆ ಹರಿದ್ಬಿಟ್ರು. ಇಡೀ ಭಾರತದಾದ್ಯಂತ ಒಂಥರ ಸಂಚಲನ ಆಗುತ್ತೆ. ಯಾರಿದು ರಾಜ್ಕುಮಾರ್, ಯಾಕೆ ಅಮಿತಾಬ್ ಬಚ್ಚನ್, ಎಂತೆಂತ ಆಕ್ಟರ್ಗಳಿದ್ದಾರೆ ಇಂಡಿಯಾದಲ್ಲಿ, ಆಗಿನ ಕಾಲಕ್ಕೆ ಇಂಡಿಯಾದಲ್ಲಿ ಎಂತೆಂತ ಫೇಮಸ್ ಆಕ್ಟರ್ಗಳಿದ್ದಾರೆ, ಅವ್ರನ್ನೆಲ್ಲ ಯಾಕೆ ಇದು ಮಾಡಿದೆ ಅಮಿತಾಬ್ ಬಚ್ಚನ್ ಅವರು, ಯಾರಿದು ರಾಜ್ಕುಮಾರ್ ಅಂತ ಇಡೀ ಇಂಡಿಯಾದಲ್ಲಿ ಎಲ್ಲಾ ನ್ಯೂಸ್ ಚಾನೆಲ್ಗಳು ಸಹ ಯಾರಿದು ರಾಜ್ಕುಮಾರ್ ಅನ್ನೋದನ್ನ ಸರ್ಚ್ ಮಾಡಕ್ ಶುರು ಮಾಡಿದ್ರು. ಅಮೆರಿಕದ BBC ನ್ಯೂಸ್ ಸಹ ನೇರ ಪ್ರಸಾರಕ್ಕೆ, ವಿಶ್ವ ಸುಂದರಿ ಸ್ಪರ್ಧೆಯ ನೇರ ಪ್ರಸಾರಕ್ಕೆ ಸಜ್ಜಾಗಿ ನಿಂತಿತ್ತು. ಅಣ್ಣವರು ಮೌಖಿಕವಾಗಿ ಅಷ್ಟೇ ಇದಕ್ಕೆ ಏನು ಸ್ಪರ್ಧೆಗೆ ನಾನು ಬರ್ತೀನಿ ಅಂತ ಹೇಳಿದ್ರು ಅಷ್ಟೇ ಹೊರತು ಅಣ್ಣವರು ಯಾವುದಕ್ಕೆ ಒಪ್ಪಿಗೆ, ಕಡಾಖಂಡಿತವಾಗಿ ಯಾವುದೋ ಒಪ್ಪಿಗೆ ಕೊಟ್ಟಿದ್ದಿಲ್ಲ. ಸುಮ್ಮನೆ ಆಯ್ತು ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರು ಅಷ್ಟೇ. ಹಾಗೇನಾಗಾಯ್ತು, ಕರ್ನಾಟಕದಲ್ಲಿ ಕನ್ನಡಿಗರು ಎಲ್ಲರೂ ಅಣ್ಣವ್ರಿಗೆ, ಬೇಡ ಅಣ್ಣವರೇ, ನೀವು ಹೋಗೋದು ಈ ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಈ ವಿಶ್ವ ಸುಂದರಿ ಸ್ಪರ್ಧೆ ಅನ್ನೋದೇ ನಮ್ಮ ದೇಶದ ಸಂಸ್ಕೃತಿ ಅಲ್ಲ, ಇದು ನಮ್ಮ ನಾಡಿನ ಒಂದು ಕಲೆ ಅಲ್ಲ, ಇದು ಯಾವುದೋ ಒಂದು ಊರಿಂದು, ಇದನ್ನ ಮೈಮಾಟ ತೋರಿಸ್ಕೊಂಡು ಮಾಡುವಂತ ಒಂದು ಸ್ಪರ್ಧೆ, ಇದಕ್ಕೆ ನಮ್ಮ ಸಂಸ್ಕೃತಿ ಒಪ್ಪಲ್ಲ, ದಯವಿಟ್ಟು ಬೇಡ ಅಣ್ಣವರೇ ಅಂತಂದು ಇಡೀ ಕರ್ನಾಟಕದ ಕನ್ನಡಿಗರು ಒತ್ತಾಯ ಮಾಡೋದು ಅಣ್ಣವರು. ಹೌದಾ, ಇದು ಏನು ಅಂತ 1-2 ದಿನ ಕೂತು ಯೋಚನೆ ಮಾಡಿ ತಮ್ಮ ಸಹಪಾಠಿಗಳು ಅಂದ್ರೆ ವರದಪ್ಪನವರು ಹಾಗೂ ಶಿವದೇಶಂಕರ್ ಅವರು ಹಾಗೂ ಅಮ್ಮವ್ರನ್ನೆಲ್ಲ ಕೂಡಿಸಿ ಮಾತಾಡಿ ಅಣ್ಣವರು ಈ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಅವತ್ತು ಅಣ್ಣವ್ರು ಏನಾರ ಆ ಕಾರ್ಯಕ್ರಮಕ್ಕೆ ಹೋಗಿದ್ದಿದ್ರೆ, ವಿಶ್ವ ಸುಂದರಿ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಹೋಗಿದ್ದರೆ ಅಣ್ಣವರು
BBC ನ್ಯೂಸ್ನಲ್ಲಿ ನೇರ ಪ್ರಸಾರದಲ್ಲಿ ಅಣ್ಣವ್ರು ಬರ್ತಿದ್ರು. ಇಡೀ ಪ್ರಪಂಚಕ್ಕೇನೆ ಅಣ್ಣವ್ರ ಗತ್ತು ಏನು ಅಂತ ಗೊತ್ತಾಗ್ತಿತ್ತು. ಆ ನ್ಯೂಸ್ ಚಾನೆಲ್ಗಳು, ಪೇಪರ್ಗಳು ಅಣ್ಣವ್ರ ಬಗ್ಗೆ ಲೇಖನಗಳು ಬಂದ್ರು. ಯಾರಿದು ರಾಜ್ಕುಮಾರ್, ಯಾರಿದು ರಾಜ್ಕುಮಾರ್, ಅಮಿತಾಬ್ ಬಚ್ಚನ್ ಅವರು ಏನಕ್ಕೆ ರಾಜ್ಕುಮಾರ್ ಹತ್ರ ಹೋದ್ರು ಅಂತ. ಆದ್ರೆ ಅಣ್ಣವರು ನನ್ನ ಕನ್ನಡಿಗರು ಬೇಡ ಅಂತ ಇದ್ದಾರೆ. ನನ್ನ ಕನ್ನಡಿಗರು ಇವತ್ತು ಅನ್ನ ಹಾಕಿ ನನ್ನನ್ನು ಸಾಕಿದ್ದಾರೆ. ಅವರು ಬೇಡ ಅಂತ ಕಾರ್ಯಕ್ರಮಕ್ಕೆ ನಾನು ಯಾಕೆ ಹೋಗ್ಬೇಕು ಅಂತ ಅಣ್ಣವರು ಕಾರ್ಯಕ್ರಮಕ್ಕೆ ಹೋಗಿಲ್ಲ. ವಿಶ್ವಸುಂದರಿ ಸ್ಪರ್ಧೆ ಆಮೇಲೆ ನಡೀತು, ಅದು ಯಾರು ವಿಜೇತರಾದ್ರು ಅದ್ರ ಮೇಲೆ ಎಲ್ಲ ಅದೆಲ್ಲ ಬೇರೆ. ಆದ್ರೆ ಅಣ್ಣವರ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಹೋಗದೆ ಕನ್ನಡಿಗರ ಹಾಕಿದ್ದ ಗೆರೆನ ಅವರು ದಾಟಿಲ್ಲ. ನನ್ನ ಕನ್ನಡಿಗರು ಮುಖ್ಯ, ನನಗೆ ಯಾವುದೇ ಕಾರ್ಯಕ್ರಮ ಮುಖ್ಯ ಅಲ್ಲ. ನನ್ನ ಕನ್ನಡಿಗರು ನನ್ನ ಸಾಕಿದರೆ, ಕನ್ನಡಿಗರು ನನ್ನ ಚಿತ್ರ ನೋಡ್ತಾ ಇದ್ದಾರೆ, ನಾನು ಕನ್ನಡಿಗರಿಗೆ ಮೊದಲು ಗೌರವ ಕೊಡ್ಬೇಕು ಅಂದ್ಬಿಟ್ಟು ಅಣ್ಣವರು ಅವತ್ತು ಆ ಕಾರ್ಯಕ್ರಮಕ್ಕೆ ಹೋಗದೇನೆ ಆರಾಮಾಗಿ ಮನೇಲೇ ಇದ್ಬಿಟ್ರು. 2 ದಿನ ಮುಂಚೆ ಕಾರ್ಯಕ್ರಮ ನಡೆಯುವ 2 ದಿನ ಮುಂಚೆ ಸಹ ಅಮಿತಾಬ್ ಬಚ್ಚನ್ ಮನೆಗೆ ಬಂದು ಕಾಲ್ಗೆಲ್ಲ ಮುಗಿದ್ಬಿಟ್ಟು ಹೇಳ್ಬಿಟ್ಟು ಹೋದ್ರು, ಬನ್ನಿ ಅಣ್ಣ ಅಂತ. ರಾಜ್ಕುಮಾರ್ ಅವರು ನೋಡ್ತೀನಿ ಅಂತ ಹೇಳಿದ್ರು ಅಷ್ಟೇ ಹೊರತು ಕಾರ್ಯಕ್ರಮಕ್ಕೆ ಹೋಗ್ಲೇ ಇಲ್ಲ. ಅವತ್ತು ಅಣ್ಣವ್ರ ಕಾರ್ಯಕ್ರಮಕ್ಕೆ ಹೋಗಿದ್ರೆ ಅಣ್ಣವರು ಪ್ರಪಂಚದಾದ್ಯಂತ ಹೆಸರಾಗ್ತಿತ್ತು. ಇದ್ ಮಾಡ್ಬಿಟ್ರು, ಬೇಡ ನನಗದು. ನಾನು ಪ್ರಪಂಚದ ಫುಲ್ ಹೆಸರಾಗೋದು ಏನಕ್ಕೆ ನನಗೆ ಬೇಕು? ನಾನು ಕನ್ನಡ ನಾಡ ನಾನು ಹೆಸರಾಗಿದ್ದೀನಿ ಸಾಕು. ನನ್ನ ಕನ್ನಡಿಗರು ನನ್ನ ಜೊತೆಲಿದ್ದಾರೆ ಸಾಕು. ನನ್ನ ಕನ್ನಡಿಗರ ಸಂಸ್ಕೃತಿ ನನಗಿದೆ ಸಾಕು ಅಂದ್ಬಿಟ್ಟು ಅಣ್ಣವ್ರು ಅವತ್ತು ಕಾರ್ಯಕ್ರಮಕ್ಕೆ ಹೋಗದೆ ವಾಪಸ್ ಬಂದ್ಬಿಟ್ರು. ನೋಡಿ, ಕೋಟಿ ಕಾಲ್ ಕೆಳಗೆ ಬರ್ತಾ ಇದ್ರು, ನನಗೆ ಬೇಡ, ನನ್ನ ಕನ್ನಡಿಗರು ನನಗೆ ಮುಖ್ಯ ಅಂತ ಅಂದ್ಬಿಟ್ಟು ಅಣ್ಣವ್ರು ಹೇಳಿದ್ರು. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಏನಾರ ಅಣ್ಣವರು ಅವ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟಿದ್ರೆ, ಈಗ ಹೇಳ್ತಾರಲ್ಲ ಪ್ಯಾನ್ ಇಂಡಿಯಾ ಸ್ಟಾರು, ಆ ಇಂಡಿಯಾ ಸ್ಟಾರು, ವರ್ಲ್ಡ್ ಸ್ಟಾರು, ಅದೆಲ್ಲ ಅಣ್ಣವ್ರು ಅವತ್ತೇ ಆಗ್ಬಿಡ್ತಿದ್ರು. ಅಮಿತಾಬ್ ಬಚ್ಚನ್ ಅಣ್ಣವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ದೇಶಗಳಲ್ಲೂ ಸಹ ಅಲ್ಲಿನ ಪತ್ರಿಕೆಗಳಲ್ಲಿ ಅಣ್ಣವ್ರ ಫೋಟೋದ ಜಾಹೀರಾತು ಸಹ ಕೊಟ್ಟಿದ್ರು, ಉದ್ಘಾಟನೆ ಇವರು ಅಂತ ಹೇಳ್ಬಿಟ್ಟಲ್ಲ. ಆದ್ರೆ ಅಣ್ಣವ್ರು ಅದನ್ನ ಮಾಡ್ಲಿಲ್ಲ, ಹೋಗ್ಲಿಲ್ಲ. ನನ್ನ ಕನ್ನಡಿಗರು ನನ್ನ ಜೊತೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅಣ್ಣವ್ರು ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಹೋಗಿದ್ದಿದ್ರೆ ಅಣ್ಣವ್ರು ಅವತ್ತೇ ಸೂಪರ್ ಸ್ಟಾರ್ ಆಗೋಗ್ಬಿಡ್ತಿದ್ರು. ನಾನು ಸೂಪರ್ ಸ್ಟಾರ್, ನನ್ನ ಪಿಕ್ಚರ್ ಜಪಾನಲ್ಲಿ ನೋಡ್ತದೆ, ನನ್ನ ಪಿಕ್ಚರ್ ಅಮೆರಿಕದಲ್ಲಿ ನೋಡ್ತದೆ ಅಂತ. ಅಣ್ಣವ್ರು ಜಪಾನು ಅಮೆರಿಕ ಎಲ್ಲಾನು ಸೂಪರ್ ಸ್ಟಾರ್ ಆಗಿ ಬೆಳೆದು ಬಂದಿದ್ರು. ಇದಕ್ಕೆ ಕನ್ನಡಿಗರು ಅಣ್ಣವ್ರನ್ನ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋದ್ ಕಾರಣ ಏನಂದ್ರೆ ಇದಕ್ಕೇನೆ. ಅಣ್ಣವ್ರು ಹಾಕಿದ ಗೆರೆನ ಕನ್ನಡಿಗರು ದಾಟ್ತಿದ್ದಿಲ್ಲ, ಕನ್ನಡಿಗರು ಹಾಕಿದ ಗೆರೆನ ಅಣ್ಣವ್ರು ದಾಟ್ತಿದ್ರ. ಇದಕ್ಕೆ ಆ ಮನೆ ದೊಡ್ಡ ಮನೆ ಅನ್ನೋದು. ನನ್ನೆಲ್ಲ ಪ್ರೀತಿಯ ಕನ್ನಡಿಗರೇ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇದೇ 24ರವರೆಗೂ ಅಣ್ಣವ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ. ನಿಮ್ಮ ಸಹಕಾರ, ಪ್ರೋತ್ಸಾಹ, ಆಶೀರ್ವಾದ ಸದಾ ಇರಲಿ. ನಮಸ್ಕಾರ.